ಫ್ರೆಂಡ್ಸ್, ಈಗ ಮಲೆನಾಡು ಕಡೆ ತುಂಬ ಮಳೆ ಬರ್ತಾ ಇದೆ. ಗಾಳಿ ಸಮೇತವಾಗಿ ಮಳೆ ಬರ್ತಾ ಇದೆ. ಹೊರಗಡೆ ಹೋಗೋಕ್ಕೆ ಆಗಲ್ಲ. ಹಗಲಿಗೂ ತುಂಬ ಕಪ್ಪಾಗಿರುವಂಥ ವಾತಾವರಣ, ತುಂಬ ಭಯದ ವಾತಾವರಣ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಯಾರು ಮಲೆನಾಡವರು ಅಂತ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಳೆಗಾಲದಲ್ಲಿ ನಾವು ಕಟಿಂಗ್ ಹಾಕಿರೋವಂಥ ಗಿಡಗಳೆಲ್ಲ ಹೇಗೆ ಇಟ್ಕೋಬೇಕು ಮತ್ತು ನಮ್ಮ ಗಿಡಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೇಗೆ ಆರೈಕೆಗಳನ್ನು ಮಾಡಬೇಕು. ಇಷ್ಟೊಂದು ಮಳೆ ಬರುವಾಗ ನಾವು ಆರೈಕೆಗಳನ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಪ್ಡೇಟ್ಗಳನ್ನು ಕೂಡ ಕೊಡ್ತೀನಿ. ನಾನು ಕಟಿಂಗ್ ಎಲ್ಲ ಹಾಕಿರೋದು ಹೇಗಿದೆ ಅನ್ನೋದರೆಲ್ಲ, ಮತ್ತು ನಾನು ಗ್ರಾಫ್ಟಿಂಗ್ ಮಾಡಿರೋದೆಲ್ಲ ಹೇಗಿದೆ ಅನ್ನೋದರೆಲ್ಲ ನಾನು ಅಪ್ಡೇಟನ್ನು ಕೊಡ್ತೀನಿ. ಈಗ 15ರಿಂದ 20 ದಿವಸ ಆಯಿತು ನಾನು ಗ್ರಾಫ್ಟಿಂಗ್ ಮಾಡಿ, ಹಾಗಾಗಿ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಗುಲಾಬಿ ಗ್ರಾಫ್ಟಿಂಗ್ ಮಾಡಿ 1 ತಿಂಗಳ ಆಯಿತು. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ನೋಡಿ, ನಾನು ದಾಸವಾಳ ನೋಡಿ ಒಂದು ಕಡ್ಡಿ ಇದ್ದರೂ ಸಾಕು ಅಂತ ಆ ಕಡ್ಡಿನ ನೆಟ್ಟು ತೋರಿಸಿದ್ನಲ್ಲ, ಇದು ಈ ರೀತಿ ಇದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೀವು ನೋಡಿ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಗೊಬ್ಬರಗಳು ಮತ್ತು ಗಾರ್ಡನಿಂಗ್ ಐಟಮ್ಗಳೆಲ್ಲ ಬೇಕಾದರೆ ನಾನು ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತಂದ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಮೀಶೋದ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅದನ್ನು ಬೇಕಾದ್ರೆ ಚೆಕ್ ಮಾಡಿಕೊಂಡು ತಂದ್ಕೋಬೋದು. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೋಡಿ, ಇದು ನಾನು ಗ್ರಾಫ್ಟಿಂಗ್ ಮಾಡಿರೋದನ್ನು ಈ ರೀತಿ ಕಟ್ಟಿದ್ನಲ್ಲ, ಇಷ್ಟೊಂದು ಮಳೆ ಬರಬೇಕಾದ್ರೆ ಈ ರೀತಿ ಕಟ್ಟೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಅಲ್ಲಿ ಬೆವರು ಕೂಡ ಬರಲ್ಲ, ಮತ್ತು ಮಳೆ ಬರುವಾಗ ಅದಕ್ಕೆ ಏನೂ ತೊಂದರೆ ಆಗಲ್ಲ. ಅಂದರೆ ಬೇಸಿಗೆಯಲ್ಲಿ ನಾವು ಈ ರೀತಿ ಕಟ್ಟಿಡಬೇಕಾಗತ್ತೆ. ಆದರೆ ಈ ಮಳೆ ವಾತಾವರಣದಲ್ಲಿ ಈ ರೀತಿ ಕಟ್ಟಿಟ್ಟಾಗ ಅಲ್ಲಿ ತೇವಾಂಶ ಹೆಚ್ಚಾಗಿ ಅದು ಕೊಳೆಯೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಕೊಟ್ಟೆಗಳನ್ನೆಲ್ಲ ನಾನೀಗ ಬಿಚ್ಚಿಬಿಡ್ತೀನಿ. ಯಾಕಂದರೆ ನಾನು ದಾಸವಾಳ ಗಿಡಕ್ಕೆ ಕೊಟ್ಟೆ ಕಟ್ಟಿರೋದಾಗಿರ್ಬೋದು, ಮತ್ತು ಇದು ಗ್ರಾಫ್ಟಿಂಗ್ ಮಾಡಿರೋದನ್ನು ನಾನು ಮೊದಲೇ ಬಿಚ್ಚಿದ್ದೀನಿ. ಅಂದರೆ ಸ್ವಲ್ಪ ಚಿಗುರು ಬರಬೇಕಾದ್ರೆ ನಾನು ಬಿಚ್ಚಿ ತೋರಿಸಿದ್ದೀನಿ ನಿಮಗೆ. ಅದು ಈಗ ಮೊಗ್ಗು ಬಿಟ್ಟಿದೆ, ಇನ್ನೊಂದು 4-5 ದಿವಸಕ್ಕೆ ಹೂವಾಗಿಬಿಡತ್ತೆ. ಅದನ್ನು ಕೂಡ ಹೇಗಿದೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸಿದ್ದೀನಿ, ನೀವು ನೋಡ್ಬೋದು. ಹಾಗೆ ಇದು ಎಲ್ಲವನ್ನು ನಾನು ಈ ಕವರಲ್ಲಿಗೆ ಕಟ್ಟಿ ಇಟ್ಟಿರುವಂಥ ಈ ದಾಸವಾಳ ಕಟಿಂಗನ್ನೆಲ್ಲ ಈಗ ತೆಗೆದು ಓಪನ್ನಾಗಿ ಇಡ್ತೀನಿ. ಇಷ್ಟೊಂದು ಮಳೆ ಬರ್ತಾ ಇರಬೇಕಾದ್ರೆ ನಾವು ಆ ರೀತಿಯಾಗಿ ಕಟ್ಟಿಟ್ಟರೆ ಒಳಗಡೆ ತೇವ ಆಗಿಬಿಡತ್ತೆ. ಹಾಗೆ ನಾವು ಈ ಗ್ರಾಫ್ಟಿಂಗ್ ಎಲ್ಲ ಮೊದಲು ಮಾಡಿದ್ವಲ್ಲ, ಅದು ಬೇಗ ಬರುತ್ತೆ. ಅಂದರೆ ಮೇ ಎಂಡಲ್ಲೆಲ್ಲ ಗ್ರಾಫ್ಟಿಂಗ್ ಮಾಡಿರೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದಿಲ್ಲ ಈ ಟೈಮಲ್ಲೆಲ್ಲ ನಾನು ಮಾವಿನ ಸಸಿದೆಲ್ಲ ಕಟ್ಟಿದ್ನಲ್ಲ, ಅದು ಸ್ವಲ್ಪ ಲೇಟಾಗಿ ಆಗುತ್ತೆ. ಹಾಗೆ ನೋಡಿ, ನಾನು ಸೇವಂತಿಗೆ ಗಿಡಗಳನ್ನೆಲ್ಲ ಪಿಂಚಿಂಗ್ ಮಾಡ್ತಾಯಿದ್ದೀನಿ. ಇದು 3ನೇ 4ನೇ ಸರ ಪಿಂಚಿಂಗ್ ಅಂತಲೇ ಹೇಳ್ಬೋದು. ಒಬ್ಬರು ಕೇಳಿದ್ದು ಸೇವಂತಿಗೆ ಗಿಡಗಳನ್ನ ಎಷ್ಟು ಸಾರಿ ಪಿಂಚಿಂಗ್ ಮಾಡಬೇಕು ಅಂತ. ಕೆಲವೊಂದು ನಮಗೆ ಸಣ್ಣ ಹೂವಾದರೂ ಪರವಾಗಿಲ್ಲ ಅನ್ನೋದಾದರೆ ಒಂದು 4-5 ಸಾರಿ ಪಿಂಚಿಂಗ್ ಮಾಡ್ಬೋದು. ಇಲ್ಲ ಅಂದರೆ 2 ಅಥವಾ 3 ಬಾರಿ ನಾವು ಮಾಡಿದರೆ ಸಾಕಾಗತ್ತೆ. ಡೇರೆ ಗಿಡವನ್ನು ಅಷ್ಟೇ ನಾನು ಪಿಂಚಿಂಗ್ ಮಾಡಿ ತೋರಿಸಿದ್ದೀನಿ ನೋಡಿ ಯಾವ ರೀತಿ ಪಿಂಚಿಂಗ್ ಮಾಡಬೇಕು ಅಂತ. ಡೇರೆ ಗಿಡವನ್ನು ಅಷ್ಟೇ ನೀವು 3ರಿಂದ 4 ಬಾರಿ ಪಿಂಚಿಂಗ್ ಮಾಡಿದರೆ ಸಾಕಾಗತ್ತೆ. ಆಮೇಲೆ ಹೂ ಬಿಡೋದು ಟೈಮು ಲೇಟ್ ಆಗುತ್ತೆ ನಾವು ಪಿಂಚಿಂಗ್ ಮಾಡ್ತಾ ಬಂದರೆ, ಮತ್ತು ಹೂವು ಕೂಡ ಸಣ್ಣ ಬರುತ್ತೆ. ಹಾಗಾಗಿ ಪಿಂಚಿಂಗನ್ನು ನಾವು 3ರಿಂದ 4 ಸಾರಿ ಮಾಡೋದು ಬೆಟರ್ ಅಂತ ನನ್ನ ಭಾವನೆ. ನಾನು ಕೆಲವೊಂದು ಗಿಡಗಳನ್ನು ಸ್ವಲ್ಪ ಜಾಸ್ತಿ ಪಿಂಚಿಂಗ್ ಮಾಡ್ತೀನಿ, ಇನ್ನೂ ಅಗಲವಾಗಿ ಬರಲಿ ಅಂತ. ಆದರೆ ಕೆಲವೊಂದನ್ನು ನಾನು ತುಂಬ ಏನು ಪಿಂಚಿಂಗ್ ಮಾಡಲ್ಲ, ಹಾಗೆ ಬಿಟ್ಟುಬಿಡ್ಬೋದು. ಆ ರೀತಿ ಮಾಡ್ತೀನಿ. ಅಂದರೆ ನಾವು ಅದು ಯಾವ ರೀತಿ ಹೂವಾಗುವಂಥದ್ದು ಅಂತ ನೋಡಿಕೊಂಡು ನಾವು ಅದರ ಪಿಂಚಿಂಗ್ ಮಾಡಬೇಕಾಗತ್ತೆ. ಅಂದರೆ ನೀವು ಸಣ್ಣ ಸೈಜಲ್ಲಿ ಹೂವಾಗುವಂಥ ಈ ಲಿಲ್ಲಿ ಪುಟ್ಟು, ಗಿಡಕಂಬಲಿ ಈ ರೀತಿ ಗಿಡಗಳನ್ನು ನೀವು ಜಾಸ್ತಿ ಸರಿ ಪಿಂಚಿಂಗ್ ಮಾಡಿದ್ರೂ ಪರವಾಗಿಲ್ಲ. ಆದರೆ ಈ ಹೈಬ್ರಿಡ್ ದೊಡ್ಡ ಸೈಜಲ್ಲಿ ಹೂವಾಗತ್ತಲ್ಲ, ಅದನ್ನು ನೀವು ತುಂಬ ಸಾರಿ ಪಿಂಚಿಂಗ್ ಮಾಡೋದ್ರಿಂದ ಹೂ ಸಣ್ಣ ಬಿಟ್ಟುಬಿಡತ್ತೆ. ಹಾಗಾಗಿ ಆದಷ್ಟು ಕಡಿಮೆ 1 ಅಥವಾ 2 ಸಾರಿ ಆ ರೀತಿ ಗಿಡಗಳನ್ನು ಪಿಂಚಿಂಗ್ ಮಾಡ್ಬೋದು. ಇದು ಪಿಂಚಿಂಗ್ ಮಾಡೋ ವಿಷಯ ಆಯಿತು. ಫರ್ಟಿಲೈಸರ್ ಬಗ್ಗೆ ಒಬ್ಬರು ಕೇಳಿದ್ರು, ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಇದು ನೋಡಿ, ನಾನು ಮಾವಿನ ಗಿಡವನ್ನು ಕಸಿ ಕಟ್ಟಿದ್ನಲ್ಲ, ಅದೇ ಗಿಡ ಇದು ನೋಡಿ. ಇದನ್ನ ಸ್ವಲ್ಪ ಒಳಗಡೆ ತಂದಿಟ್ಟಿದ್ದೀನಿ. ಈಗ ತುಂಬ ಮಳೆ ಗಾಳಿ ಬರ್ತಾ ಇದೆ ಅಂತ ಕಟ್ಟಾಗಿಬಿಡತ್ತೆ ಅಂತ ಕವರಲ್ಲಿ ಇದೆಯಲ್ಲ, ಹಾಗಾಗಿ ನೋಡಿ ಕೆಳಗಡೆ ಎಲ್ಲ ಕಪ್ಪಾದರೆ ಅದು ಚಿಗುರು ಬರಲ್ಲ ಅಂತ ಅರ್ಥ. ನೋಡಿ, ಇದು ಆ ದಂಟೆಲ್ಲ 15 ದಿವಸ ಆದರೂ ಹಾಗೆ ಹಸಿರಾಗಿದೆ. ಇದು ಬೇಸಿಗೆಯಲ್ಲಾದರೆ 15 ದಿವಸಕ್ಕೆಲ್ಲ ಚಿಗುರು ಬಂದುಬಿಡತ್ತೆ, ಆದರೆ ಈಗ ಚಿಗುರು ಬಂದಿಲ್ಲ. ಆಮೇಲೆ ಕೆಳಗಡೆ
ಪ್ಲಾಸ್ಟಿಕ್ ತೆಗಿತೀನಿ. ಈಗ ತೆಗೆದಿಲ್ಲ ನೋಡಿ, ಇದು ನಾನು ಕವರ್ ಹಾಕಿಟ್ಟಿದ್ದೆ. ಈ ದಾಸವಾಳ ಕಟ್ಟಿಂಗನ್ನು ಎಲ್ಲ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಈ ದಾಸವಾಳ ಕಟ್ಟಿಂಗೆಲ್ಲ ಈಗಲೂ ನಾನು ಕವರ್ ಹಾಕಿಟ್ರೆ ಅದು ತೇವಾಂಶ ಹೆಚ್ಚಾಗಿ ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಈಗ ತೆಗಿಬೇಕಾಗತ್ತೆ. ಹಾಗೆ ಇದು ನೋಡಿ, ನಾನು ಗ್ರಾಫ್ಟಿಂಗ್ ಮಾಡಿರುವಂಥ ಗುಲಾಬಿ ಗಿಡ. ಇದು ನಾನು ಮೀಶೋದಿಂದ ತಂದಿರುವಂಥ ಗಿಡಕ್ಕೆ ಕಸಿನ ಮಾಡಿದ್ದೆ. ಅದು ಚೆನ್ನಾಗಿ ಬಂದಿದೆ. ಮೀಶೋದಿಂದ ತಂದಿರೋದು ಹೂವಾಗಿಲ್ಲ, ಸಾರಿ ಫ್ರೆಂಡ್ಸ್. ನೋಡಿ, ಇನ್ಮೇಲೆ ಈ ಪ್ಲಾಸ್ಟಿಕ್ಕನ್ನು ನಾವು ಬಿಚ್ಚಬೇಕಾಗತ್ತೆ. ಹಾಗೇ ಇಟ್ಟರೆ ಅದು ಗಿಡ ಬೆಳವಣಿಗೆ ಸರಿಯಾಗಲ್ಲ. ಹಾಗಾಗಿ ಬಿಚ್ಚಿಬಿಡಬೇಕು ಅದನ್ನು. ಇದು ನಾನು ದಾಸವಾಳ ಕಡ್ಡಿನ ಹಾಕಿ ತೋರಿಸಿದ್ನಲ್ಲ, ಅದೇ ಕಡ್ಡಿಗಳು ಹೇಗಿವೆ ಅಂತ ನೋಡಿ. ಈಗ ನಾನು ಕವರಿಂದ ತೆಗಿತಾ ಇದ್ದೀನಿ. ಸ್ವಲ್ಪನೂ ಬಾಡಿಲ್ಲ, ನೋಡ್ಬೋದು. ಇಲ್ಲೆಲ್ಲ ಗಟ್ಟಿಯಾಗೇ ಇದೆ. ಅಲ್ಲಿ ಗಟ್ಟಿಯಾಗಿದ್ದರೆ ಅದು ಬರುತ್ತೆ. ಕೆಲವೊಂದು ನಾವು 100ಕ್ಕೆ 10ರಷ್ಟು ಕಟಿಂಗ್ ನೀವು ಹೇಗೆ ಮಾಡಿದರೂ ಕೆಲವೊಂದು ಕಟಿಂಗ್ ಸತ್ತೇ ಹೋಗುತ್ತೆ. ಆದರೆ 90% ಆದರೂ ಈ ರೀತಿ ಮಾಡಿದಾಗ ಕಟಿಂಗ್ ಬೇರು ಬರುತ್ತೆ. ಆದರೆ ಇನ್ನೂ ಬೇರು ಬಂದಿರಲ್ಲ, ಚಿಗುರು ಬರ್ತಾ ಇದೆ ಅಷ್ಟೇ. ಆದರೆ ಅದು 45 ದಿವಸದೊಳಗಡೆ ನೀವು ಆ ಗಂಟನ್ನು ಬಿಚ್ಚೋಕೆ ಹೋಗಬೇಡಿ. ಸ್ವಲ್ಪ ಬೇಕಾದರೆ ನೀವು ನಿಮ್ಮ ಕಡೆ ಮಳೆ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಬೇಕಾದರೆ ನೀರನ್ನು ಹಾಕಿ. ನಾನೀಗ ಮಳೆ ನೀರು ತಾಗೋವಂಥ, ಅಂದರೆ ಸ್ವಲ್ಪ ಸೀರೋ ಅಂಥ ಜಾಗದಲ್ಲಿ ಇಡ್ತೀನಿ. ಅಂದರೆ ಗೋಡೆ ಸೈಡಲ್ಲಿ ಇಟ್ಟಾಗ ಸ್ವಲ್ಪ ಆ ಮಳೆ ನೀರು ಸೀರುತ್ತಲ್ಲ, ಆ ರೀತಿ ವಾತಾವರಣ ಈ ದಾಸವಾಳ ಗಿಡಕ್ಕೆ ತುಂಬ ಇಮ್ಯುನಿಟಿ ಕೊಡುತ್ತೆ. ಕಟಿಂಗಿಗೆಲ್ಲ ಚೆನ್ನಾಗಿ ಚಿಗುರು ಬರುತ್ತೆ. ಹಾಗಾಗಿ ಇದನ್ನೆಲ್ಲ ತಗೊಂಡೋಗಿ ಮಳೆ ನೀರು ಸೀರೋವಂಥ ಜಾಗದಲ್ಲಿ ನಾನು ಇದನ್ನು ಇಡ್ತೀನಿ. ನೋಡಿ, ಈ ರೀತಿ ನೀವು ಮಳೆಗಾಲ ಮುಗಿದ ನಂತರ ನೀವು ಇದನ್ನು ರೀಪಾಟಿಂಗ್ ಮಾಡಿ, ಅಂದರೆ ಅದನ್ನು ತೆಗೆದು ಪಾಟಿಗೆ ಶಿಫ್ಟ್ ಮಾಡಿ. ಅದರ ವಿಡಿಯೋ ನಿಮಗೆ ನಾನು ಮುಂದೆ ತೋರಿಸ್ತೀನಿ, ಯಾವ ರೀತಿ ನಾವು ಅದನ್ನು ನೆಡಬೇಕು ಅನ್ನೋದನ್ನು ಕೂಡ ನಾವು ನೆಡೋ ಟೈಮಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಫರ್ಟಿಲೈಸರ್ ಅಂತ ಬಂದರೆ, ಫರ್ಟಿಲೈಸರನ್ನು ನಾವು ಮಳೆಗಾಲದಲ್ಲಿ ಸೇವಂತಿಗೆ ಗಿಡ, ದಾಸವಾಳ ಗಿಡಕ್ಕೆಲ್ಲ ಕೊಡದೇ ಹೋದರೆ ಹೂ ಚೆನ್ನಾಗೇ ಬರಲ್ಲ. ಹಾಗಾಗಿ ಮಳೆ ಕಡಿಮೆ ಇರೋ ಟೈಮಲ್ಲಿ ಫರ್ಟಿಲೈಸರನ್ನು ಕೊಡಿ, ಲಿಕ್ವಿಡನ್ನು ಕೊಡಿ. ಮತ್ತು ನಾವು ಸೇವಂತಿಗೆ ಗಿಡಗಳನ್ನ ಮಳೆಯಿಂದ ಒಳಗಡೆ ಇರ್ತೀವಲ್ಲ, ಹಾಗೆ ನಾವು ಅದಕ್ಕೆ ನೀರನ್ನು ಬೇರೆ ಯಾವುದೂ ಹಾಕದಾಗಿದೆ ಆ ಫರ್ಟಿಲೈಸರನ್ನು ಮಾತ್ರ ಹಾಕ್ಬೋದು. ಯಾಕಂದರೆ ನೀರನ್ನೂ ಕೂಡ ಹಾಕಿ ಮತ್ತು ಫರ್ಟಿಲೈಸರನ್ನೂ ಹಾಕಿದಾಗ ನೀರು ಹೆಚ್ಚಾಗಿ ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ವಾರಕ್ಕೊಂದು ಸಾರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೀರ್ತಾ ಇದ್ದರೆ ಆ ಸೇವಂತಿಗೆ ಗಿಡಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಕೂಡ ಇರಲ್ಲ. ಹಾಗಾಗಿ ಏನು ಮಾಡಿ ಅಂದರೆ, ಸ್ವಲ್ಪ ಒಣಗಿದೆ ಅಂತ ಕಂಡ್ರೆ ಅದಕ್ಕೆ ನೀವು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ಬೋದು. ಅದಿಲ್ಲ ಅಂದರೆ ಹಾಕೋಕ್ಕೆ ಹೋಗಬೇಡಿ. ನೋಡಿ, ನಾನು ಇದೆಲ್ಲ ನೆಟ್ಟಿದ್ನಲ್ಲ, ಅಂದರೆ ಇದನ್ನೆಲ್ಲ ಮಣ್ಣಲ್ಲೂ ಕೂಡ ಕೆಲವೊಂದು ಗಿಡ ಕಟಿಂಗನ್ನು ನೆಟ್ಟಿದ್ದೆ, ಅದು ಕೂಡ ಚಿಗುರು ಬರ್ತಾ ಇದೆ. ಹಾಗೆ ಇದು ಪಿಟೋನಿಯಾ ಸಸಿನ ನಾನು ನೆಟ್ಟಿದ್ದೆ. ನಾನು ಇನ್ಸ್ಟಾದಲ್ಲಿ ನಾನು ಇದನ್ನು ಪೋಸ್ಟ್ ಮಾಡಿದ್ದೆ. ಇಲ್ಲಿ ಶಾರ್ಟಲ್ಲಿ ಕೂಡ ಹಾಕಿದ್ದೀನಿ ಅಂತ ಕಾಣಿಸುತ್ತೆ. ಪಿಟೋನಿಯಾ ಸಸಿಗಳನ್ನು ನಾನು ಈಗ ಒಳಗಡೆ, ಅಂದರೆ ಕಟಿಂಗನ್ನು ಒಳಗಡೆ ಹಾಕಿಟ್ಕೊಳ್ತೀನಿ. ಇಲ್ಲ ಅಂದರೆ ಮಳೆಗಾಲದಲ್ಲಿ ಅದು ಸತ್ತೋಗಿಬಿಡತ್ತೆ. ಪಿಟೋನಿಯಾ ಹೈಬ್ರಿಡ್, ಸ್ವಲ್ಪ ಹೈಬ್ರಿಡ್ ಅಂತಲೇ ಹೇಳ್ಬೋದು. ಆ ಕಲರ್ ಉಳಿಯಲ್ಲ. ಹಾಗಾಗಿ ನಾನು ಅದನ್ನು ಈ ರೀತಿ ಸೇವ್ ಮಾಡಿ ಇಟ್ಕೋತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ದಾಸವಾಳ ಗಿಡ, ಚಿಗುರು ಬಂದಿದೆ. ನಾನು ಬೇರೆ ಕಡೆಯಿಂದ ಇರೋದಾಗಿತ್ತು, ಅದನ್ನು ಕವರ್ ಒಳಗಡೆ ಕಟಿಂಗ್ ಹಾಕಿ ಕವರ್ ಮುಚ್ಚಿಟ್ಟಿದ್ದೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ಮೇಲೆ ಕವರ್ನ ಮೇಲ್ಗಡೆ ಹಾಕೋ ಅವಶ್ಯಕತೆ ಇರಲ್ಲ, ತೆಗಿಬೇಕಾಗತ್ತೆ. ಮಳೆ ನೀರಲ್ಲಿ ನೈಟ್ರೋಜನ್ ಹೆಚ್ಚಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಸೀರಿದಾಗ ಗಿಡ ಚೆನ್ನಾಗಿರುತ್ತೆ. ಆದರೆ ತುಂಬ ಮಳೆ ನೀರು ತಾಗದಾಗ ಕೂಡ ಗಿಡ ಹಾಳಾಗತ್ತೆ. ತುಂಬ ಗಿಡಗಳು ಹಾಗೆ ಹಾಳಾಗಿಬಿಡತ್ತೆ. ಫ್ರೆಂಡ್ಸ್, ಕೆಲವೊಂದು ವಿಂಟರ್ ಫ್ಲವರ್ ಗಿಡಗಳನ್ನು ನೆಟ್ಕೋಬೇಕಾಗಿ ನೋಡಿ. ಇದು ಮತ್ತು ಇದು ನೀರ್ಸೋಣೆ ಮತ್ತು ಪಿಟೋನಿಯನ್ನೆಲ್ಲ ನಾನು ಈಗ ನೆಟ್ಕೋತೀನಿ. ಕೆಲವೊಂದು ಕಟಿಂಗನ್ನೆಲ್ಲ ಹಾಕ್ಕೊಳ್ಳಿ. ಪಿಟೋನಿಯನ ಒಳಗಡೆನೇ ಇಟ್ಕೋಬೇಕು, ಮಳೆ ನೀರು ತಾಗಿದ್ರೆ ಹಾಳಾಗತ್ತೆ. ಆದರೆ ನೀರ್ಸೋಣೆ ಗಿಡ ಕಟಿಂಗನ್ನು ಮಳೆಯಲ್ಲೇ ಇಟ್ಟಾಗ ತುಂಬ ಚೆನ್ನಾಗಿ ಬೇರು ಬರುತ್ತೆ. ಈಗ ನೀವು ನೀರಲ್ಲಿ ಒಗೆದ್ರೂ ಕೂಡ ಅದು ಚೆನ್ನಾಗಿ ಬೇರು ಬರುತ್ತೆ. ಈಗ ನೀರ್ಸೋಣೆ ಗಿಡಗಳನ್ನೆಲ್ಲ ನೀವು ನೆಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಳೆ ನೀರಲ್ಲೇ ನಾನು ಇಡ್ತೀನಿ, ಆದರೂ ಅದು ಚೆನ್ನಾಗೇ ಬರುತ್ತೆ ಗಿಡಗಳು ಮಳೆ ನೀರಲ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.